ನಮಸ್ಕಾರ ಸ್ನೇಹಿತರೆ, ಕಳೆದ 2-3 ದಿನದಿಂದ ಈ ಗುಂಡಿಗಳನ್ನು ತೆಗಿತಾನೆ ಇದ್ದಾರೆ. ನೀರು ಬರ್ತಾನೆ ಇದೆ, ಹಾಗೆ ಮಳೆ ಸುರಿತಾನೂ ಇದೆ. ಇಂತಹ ಎಲ್ಲ ಕಾಡಾಟ ಇದ್ರೂ ಸಹಿತ SIT ಟೀಮ್ ಆಗಿರಲಿ, ಅನಾಮಕ ವ್ಯಕ್ತಿ ಆಗಿರಲಿ, ಅವರ ಜೊತೆ ಇರ್ತಕ್ಕಂತಹ ಕಾರ್ಮಿಕರಾಗಿರಲಿ ಅಥವಾ ತಹಶೀಲ್ದಾರ್ ಆಗಿರಲಿ, ಪಂಚಾಯಿತಿ ಮೆಂಬರ್ಸ್ಗಳಾಗಿರಲಿ, ಎಲ್ಲರೂ ಕೂಡ ತಮ್ಮ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಸೊ ಇದಕ್ಕೆ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಾಗಿದೆ. ಹೌದು, ಕಳೆದ 20 ವರ್ಷಗಳಿಂದ ಆ ಭೀಮ ಇದನ್ನಲ್ಲ, ಅನಾಮಿಕ ವ್ಯಕ್ತಿ ಅದನ್ನ ಹೂತು ಹಾಕಿರ್ತಕ್ಕಂತಹ ಅಸ್ಥಿಪಂಜರದಲ್ಲಿ 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಅಸ್ಥಿಪಂಜರ ಗಂಡಿಂದ ಅಥವಾ ಹೆಣ್ಣಿಂದ ಯಾವುದು ಈ ಅಸ್ಥಿಪಂಜರ, ಈ ಎಲ್ಲ ವಿಷಯವನ್ನ ಮುಂದೆ ಹೋಗ್ತಾ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಈ ದಿನ ಏನೇನಾಯಿತು, ಏನಿದು ವಿಷಯ, ಪ್ರತಿಯೊಂದು ಮಾಹಿತಿಯನ್ನು ಈ ಕೇಸ್ನ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಆದಷ್ಟು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸೊ ವೀಕ್ಷಕರೇ, ಕಳೆದ 2-3 ದಿನದಿಂದ ಈ ಗುಂಡಿಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದೆ SIT ಟೀಮ್, ಹಾಗೆ ಎಲ್ಲ ಕಾರ್ಯಕರ್ತರು. ಅದೇ ರೀತಿಯಾಗಿ ಈಗ 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಸೊ ಈ ಒಂದು ಅಸ್ಥಿಪಂಜರ ಹೊರತೆಗೆದ ತಕ್ಷಣ FSL ಟೀಮು ಕೂಡ ಅದರ ಬಗ್ಗೆ ನೋಡುತ್ತೆ. ಅದೇ ರೀತಿಯಾಗಿ ವೈದ್ಯಕೀಯ ಟೀಮ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಟೀಮ್ಸ್ಗಳು ಅಲ್ಲಿ ಇರ್ತವೆ. ಇದಕ್ಕೆ ಮುಖ್ಯವಾಗಿ ಗೊತ್ತಾಗ್ತಕ್ಕಂಥದ್ದು ಅಂದರೆ ಹೆಣ್ಣು ಅಥವಾ ಗಂಡು ಅನ್ನ ಕಂಡು ಹಿಡಿಲಿಕ್ಕೆ ಒಂದು FSL ಟೀಮು ಅಲ್ಲೇ ಇರುವಂತಹ ಕಾರಣಕ್ಕಾಗಿ ಇದು ಗಂಡಿನ ದೇಹ ಅಂತ ಗೊತ್ತಾಗ್ಬಿಟ್ಟಿದೆ. ಹೌದು, ಕಾಲಿನ ಮೂಳೆಯಲ್ಲಿ ಅಥವಾ ಇನ್ನಿತರ ಮೂಳೆಗಳಲ್ಲಿ ಅದು ಗಂಡು ಅಂತ ಅಥವಾ ಹೆಣ್ಣು ಗೊತ್ತಾಗ್ಬಿಡತ್ತಂತೆ. ಅದರ ಪ್ರಕಾರ ಮೂಳೆ ಯಾವುದು ಅನ್ನುವಂಥದ್ದನ್ನ ಕಂಡು ಹಿಡಿದಿದ್ದಾರೆ. ಅದು ಗಂಡಿನ ಮೂಳೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹೌದು, ಇದು ನಿಜ ಅಂತಾನೂ ಕೂಡ ಸಾಕಷ್ಟು ಕಡೆ ನೀವು ನೋಡಿರ್ತೀರಿ. ಇದು ಗಂಡಿನ ಮೂಳೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಯಾರು, ಈಗಾಗಲೇ ಪಂಚಾಯಿತಿ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಹೌದು, ಆ ಗ್ರಾಮ ಪಂಚಾಯಿತಿಯವರು ಕೂಡ ಇದು ಧರ್ಮಸ್ಥಳ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಸೊ ಬಹಳಷ್ಟು ಜನರು ಹಿಂದೆ ಮುಂದೆ ಇಲ್ದವರು ಕೂಡ ಬಂದು ಹೋಗ್ತಾ ಇರ್ತಾರೆ. ಅಂಥವರ ಶವವನ್ನು ನಾವು ಹೂತು ಹಾಕಿದ್ದೀವಿ, ಹಾಗಾಗಿ ಇದು ಅವರ ಶವ ಕೂಡ ಆಗಿರುವಂಥದ್ದು ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಬಗ್ಗೆನೂ ಕೂಡ ಪರ ವಿರೋಧ ಉಂಟಾದ್ವು. ಹೌದು, ಗಲಭೆಗಳು ಉಂಟಾಗಿದೆ. ಯಾಕಂದ್ರೆ ಈಗ ಪಂಚಾಯಿತಿಯವರು ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರ. ಯಾಕಂದ್ರೆ ಈ ಕೇಸನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರ ಅಂತ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಹಾಗಲ್ಲ, ಇದಕ್ಕೆ ಒಂದು ಡೀಟೇಲ್ ಕೂಡ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ, ಕಾನೂನಿನ ಪ್ರಕಾರ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ತೀರಿ ಹೋಗಿದ್ದಾನಂತ ಬಳಿಕ ಅವನ್ನ ಮುಂದೆ ಹಿಂದೆ ಚರ್ಚೆ ಅದರ ಬಗ್ಗೆ ಎಲ್ಲ ಕಡೆನೂ ಕೂಡ ಒಂದು ಸ್ವಲ್ಪ ಕೇಳ್ತಾರೆ, ಹೇಳ್ತಾರೆ. ಆದರೆ ಅದರ ಬಗ್ಗೆ ಏನೂ ಕೂಡ ಕುರುಹು ಸಿಗಲ್ದ ಕಾರಣಕ್ಕಾಗಿ ಅವರನ್ನ ಮಣ್ಣು ಮಾಡಲಾಗತ್ತೆ, ಅವ್ರನ್ನ ಸುಟ್ಟಾಕಲಾಗೋದಿಲ್ಲ. ಯಾಕಂದ್ರೆ ಇನ್ನು 2-3 ವರ್ಷಗಳ ಬಿಟ್ಟು ಆ ಕುಟುಂಬಸ್ಥರು ಯಾರಾದರೂ ಬಂದ್ರು ನಮ್ಮ ಹುಡುಗ ಇಲ್ಲೇ ಕಳೆದೋಗಿದ್ದಾನೆ ಅಥವಾ ಹುಡುಗಿ ಇಲ್ಲೇ ಕಳೆದೋಗಿದ್ದಾಳೆ, ಸೊ ಅದ್ರ ಬಗ್ಗೆ ಡೀಟೇಲ್ ಬೇಕಾಗಿತ್ತು ಅಂತ ಬಂದು ಕೇಳಿದ್ರು ಸಹಿತ ಅವರ ಅವಶೇಷಗಳಾದರೂ ಸಿಗಬೇಕಲ್ವಾ, ಅದಕ್ಕೋಸ್ಕರ ಅದನ್ನು ಹೂತು ಹಾಕಿರ್ತಾರೆ. ಇದು ಕಾನೂನಿನ ಪ್ರಕಾರ ಮಾಡಿರ್ತಕ್ಕಂಥದ್ದು ಅಂತ ಪಂಚಾಯಿತಿ ಅವರು ಹೇಳಲಾಗಿದೆ. ಹೌದು, ಪಂಚಾಯಿತಿ ಅವರು ಹೇಳ್ತಾರೆ ಕಾನೂನಿನ ಪ್ರಕಾರ ಏನು ಮಾಡ್ತೀವಿ ಅಂದರೆ ಅದನ್ನು ಹೂತು ಹಾಕಲಾಗತ್ತೆ, ಸುಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದನ್ನು ಹೂತು ಹಾಕಿತ್ತು. ಆ ಒಂದು ಹೂತು ಹಾಕಿರ್ತಕ್ಕಂತಹ ಶವವನ್ನು ಏನಾದರೂ ಸಿಕ್ಕಿಬಿಟ್ರೆ ಅಥವಾ ಯಾರಾದರೂ ಅವರ ಸಂಬಂಧಿಕರ ಬಂದರೂ ಕೇಳಿದ್ರೆ ಆ ಶವವನ್ನು ತೋರಿಸಲಾಗತ್ತೆ. ಅದನ್ನು ಯಾರು ಅಂತ ಗುರುತಿಸಲಾಗಿ ನಂತರ ಅವರಿಗೆ ಅದನ್ನು ಕೊಡಲಾಗತ್ತೆ. ಈ ರೀತಿ ಕಾನೂನಿನ ಕ್ರಮ ಇರುತ್ತೆ. ಆದರೆ ಈ ಒಂದು ಬಾಡಿ ಅವ್ರದೇ ಅಂತ ಹೇಳಿಲ್ಲ, ಇನ್ನೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಗಂಡು ಹೆಣ್ಣು ಅಂತ ಮಾತ್ರ ಈಗ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಅದು ಯಾರದು, ಯಾವ ವ್ಯಕ್ತಿ ಅದು, ಎಲ್ಲಿನವನು, ಯಾವ ಕಾರಣಕ್ಕಾಗಿ ಅವನ ಕೊಲ್ಲಲಾಗಿದೆ, ಅಥವಾ ಅಲ್ಲಿ ಗುಂಡು ಹೊಡೆಯಲಾಗಿತ್ತಾ, ಅಥವಾ ಚಾಕುವಿನಿಂದ ಎರಚಲಾಗಿತ್ತಾ, ಅಥವಾ ಏನಾದರೂ ರಾಡ್ನಿಂದ ಹೊಡೆದಿದ್ರು ಸಹಿತ ಅಲ್ಲಿ ಭಾರ ಕಾಣಿಸುತ್ತೆ. ಸೊ ಯಾವುದೇ ರೀತಿ ಕೊಲೆ ಆಗಿದ್ರು ಸಹಿತ ಅದ್ರ ಬಗ್ಗೆ ಡೀಟೇಲ್ ಕಲೆ ಹಾಕಲಿಕ್ಕೆ FSL ಟೀಮ್ ಇದೆ. ಅದು ಕಲೆ ಹಾಕಿದ ತಕ್ಷಣ ಅದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಡುತ್ತೆ. ಸದ್ಯಕ್ಕೆ ಅದರ ಬಗ್ಗೆ ಗಂಡಿನ ದೇಹ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಆದರೆ ಅದರ ಬಗ್ಗೆ ಡೀಟೇಲ್ಸ್ ಕಂಡುಹಿಡಲಿಕ್ಕೆ ಅದಕ್ಕೆ ಕಾಲಾವಕಾಶ ಬೇಕಾಗತ್ತೆ. ಒಮ್ಮೆಲೆ ಎಲ್ಲನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗ ಬರೀ ಗಂಡಿನ ದೇಹ ಅಂತ ಹೇಳಲಾಗಿದೆ. ಅದರ ಬಗ್ಗೆ ಈಗ ತನಿಖೆ ಮಾಡಲಿಕ್ಕೆ ಮುಂದುವರಿಸಲಾಗಿದೆ. ಅದನ್ನು ಈಗ FSL ಟೀಮ್ಗೆ ವಶಪಡಿಸ್ಕೊಳ್ಳಲಾಗಿದೆ. ಇನ್ನು ಮುಂದೆ ಹುಂಡಿಯಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಶವಗಳು ಸಿಗತ್ತಾ ಅಂತ ಹೇಳ್ಬಿಟ್ಟು. ಆದರೆ ಅನಾಮಿಕ ವ್ಯಕ್ತಿ ಅಂತೂ ಫುಲ್ ಕಾನ್ಫಿಡೆನ್ಸ್ ಆಗಿ ಇದ್ದಾನೆ, ಇನ್ನೂ ಸಿಗತ್ತೆ. ಬರೀ 7-8ರವರೆಗೂ ಕೂಡ ಅಷ್ಟೇ ಅಲ್ಲ, ಮುಂದಿನ ಶವಗಳು, ಮುಂದಿನ ಏನು
ಏನು ಹುಂಡಿಗಳಿದಾವಲ್ಲ ಅದರಲ್ಲಿ ಕನ್ಫರ್ಮ್ ಸಿಗತ್ತೆ ಅಂತಕ್ಕಂಥದ್ದನ್ನು ಆ ವ್ಯಕ್ತಿ ವ್ಯಕ್ತಪಡಿಸಿದ್ದಾನೆ. ಅವಷ್ಟೇ ಅಲ್ಲ, 13 ಹುಂಡಿಗಳಷ್ಟೇ ಅಲ್ಲ ಕಣ್ರಿ, ಇನ್ನೂ ಬಹಳಷ್ಟು ಗುಂಡಿಗಳನ್ನು ತೆಗೆಯುವಂತಹ ಸಾಧ್ಯತೆ ಇದೆ. ಹೌದು, ಈ ಒಂದು SIT ಟೀಮ್ಗೆ ಈ ಒಂದು ಅನಾಮಿಕ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಕನ್ಫರ್ಮ್ ಅಂತೂ ಆಗಿದೆ. ಹೌದು, ಈ ಜಾಗದಲ್ಲಿ ಈ ವ್ಯಕ್ತಿ ಹೂತು ಹಾಕಿದ್ದಾನೆ. ಹಾಗಾಗಿ ಇನ್ನೂ ಕೂಡ ಹುಡುಕುವಂತಹ ಸಾಧ್ಯತೆ ಇದೆ. ಆ 13 ಗುಂಡಿಗಳಷ್ಟೇ ಅಲ್ಲ, ಇನ್ನೂ ಹಲವಾರು ಗುಂಡಿಗಳನ್ನು ತೋರಿಸ್ತಾನೆ. ಅಲ್ಲಿ ಕೂಡ ತೋರಿಸಿದ್ರೆ ಈ ಒಂದು SIT ಟೀಮ್ ಅಲ್ಲಿ ಕೂಡ ಸರ್ಚ್ ಮಾಡಲೇಬೇಕಾಗತ್ತೆ, ಅಲ್ಲಿ ಕೂಡ ಅಗಿಯಬೇಕಾಗತ್ತೆ. ಇದು SIT ಟೀಮ್ ನಿರ್ಧರಿಸುತ್ತೆ. ಯಾಕಂದರೆ ಅಲ್ಲಿ ಕೂಡ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಮತ್ತು ಇನ್ನೊಂದು, ಈ ಒಂದು ಬಾಡಿ ಸಿಕ್ಕಾದ ತಕ್ಷಣ ಈ ಏನು ಅಸ್ಥಿಪಂಜರ ಸಿಕ್ತಲ್ವಾ ಅದರ ಸುತ್ತಮುತ್ತನೂ ಕೂಡ ಅಗಿಲಾಗುತ್ತೆ. ಯಾಕಂದರೆ ಅಲ್ಲಿ ಡ್ರೆಸ್ ಕೂಡ ಸಿಗ್ಬೋದು. ಹೌದು, ಡ್ರೆಸ್ ಕೂಡ ಸಿಗ್ಬೋದು. ಇನ್ನಿತರ ವಾಚ್ ಆಗಿರಲಿ ಅಥವಾ ಅವನ ಮೇಲೆ ಹಾಕಿರ್ತಕ್ಕಂತಹ ಆಭರಣಗಳಾಗಿರಲಿ ಏನೋ ಒಂದು ಸಿಗ್ಬೋದು. ಆದರೆ ಅದನ್ನು ಮುಚ್ಚಾಕುವಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿನೂ ಕೂಡ ಅದನ್ನು ಬಂಗಾರಗಳಾಗಿರಲಿ, ಒಡವೆ ಆಗಿರಲಿ, ಆಭರಣಗಳಾಗಿರಲಿ ಯಾವುದೂ ಕೂಡ ಬಿಟ್ಟಿರೋದಿಲ್ಲ. ಯಾಕಂದರೆ ಸಿಕ್ಕರೆ ಸಾಕು, ಮೊದಲೇ ಹೂತು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವು ಒಡವೆ ವಸ್ತುಗಳನ್ನು ಬಿಡ್ತಾರ, ಅವೆಲ್ಲವೂ ಕೂಡ ತಕ್ಕೊಂಡಿರ್ತಾರೆ. ಆದರೆ ತಕ್ಕೊಂಡಿದ್ದಾನೋ ಬಿಟ್ಟಾನೋ ಅವನಿಗೆ ಗೊತ್ತು. ಆದರೆ ಅಂತಹ ಸಂದರ್ಭದಲ್ಲಿ ಸಿಗ್ಬೋದು. ಆ ಒಂದು ಕೆಲಸ ಮಾಡಬೇಕಾಗಿತ್ತು, SIT ಟೀಮ್ ಮಾಡಿದೆ. ಸೊ ಹಿಂದೆ ಮುಂದೆ ಒಂದು ಸ್ವಲ್ಪ ಅಗಿದು ನೋಡಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಸಿಕ್ಕಿಲ್ಲ. ಆದ ಕಾರಣಕ್ಕಾಗಿ ಮತ್ತೆ ಮುಂದಿನ ಗುಂಡಿಯನ್ನು ಅಗಿಲಿಕ್ಕೆ ಹೋಗಿರುವಂಥದ್ದು. ಸೊ ಈಗ ಒಂದಾದ್ಮೇಲೆ ಒಂದು ಅಗಿತಾನೆ ಇರ್ತಾರೆ. ಮತ್ತೆ 13 ಗುಂಡಿಗಳಲ್ಲಿ ಎಷ್ಟು ಶವಗಳು ಸಿಗ್ತಾವೋ ಅವಷ್ಟೇ ಅಲ್ಲ, ಇನ್ನೂ ನಾನು ತೋರಿಸ್ತೇನೆ, ಇನ್ನೂ ಅಗಿಬೇಕು, ನಾನು ಬೇರೆ ಕಡೆ ತೋರಿಸ್ತೇನೆ, ಅಲ್ಲಿ ಕೂಡ ಅಗಿಬೇಕು ಅಂತ ಹೇಳಿಬಿಟ್ಟು ಅನಾಮಿಕ ವ್ಯಕ್ತಿ ಹೇಳಿದ್ದೆ. ಆದರೆ ಅಲ್ಲಿ ಕೂಡ ಅಗಿಬೇಕಾಗತ್ತೆ. ಯಾಕಂದರೆ ಈ ಅಸ್ಥಿಪಂಜರಗಳು ಸುಮಾರು 20 ವರ್ಷಗಳ ಹಿಂದಿನ ಕಾಲದಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಸಾಕ್ಷಿ ಆಧಾರಗಳು ಸಿಗುವಂಥದ್ದು ಡೌಟು. ಹಾಗಾಗಿ ಬೇರೆ ಒಂದು ಅಸ್ಥಿಪಂಜರಗಳಲ್ಲಿ ಸಾಕ್ಷಿ ಸಿಗ್ಬೋದಲ್ವಾ, ಅದಕ್ಕೋಸ್ಕರ ಅಲ್ಲಿ ಕೂಡ ಅಗಿದು ನೋಡಲೇಬೇಕಾಗತ್ತೆ. ಅವನು ಎಷ್ಟು ಹೇಳ್ತಾನೋ ಅಷ್ಟು ಅಗದ್ರೇನೆ ಬೆಟರು ಅನ್ನುವಂತಹ ಅಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಅದೇ ರೀತಿಯಾಗಿ ಈಗ SIT ಟೀಮ್ ಕೂಡ ಹಾಗೆ ಮಾಡಬಹುದು. ಸ್ನೇಹಿತರೆ, ಇದರ ನಡುವೆ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು, ಪರ ವಿರೋಧಗಳು ಕೇಳಿ ಬರ್ತಾ ಇದ್ವು. ಯಾರ ಬಗ್ಗೆ ಅಂದರೆ ಅನಾಮಿಕ ವ್ಯಕ್ತಿಯ ಬಗ್ಗೆ. ಹೌದು, ಈ ಅನಾಮಿಕ ವ್ಯಕ್ತಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾನೆ ಅಂತಾನು ಕೂಡ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ರು. ಈ ಕಡೆ ಕೆಲವೊಂದಿಷ್ಟು ಜನರು ಇಲ್ಲ, ಅವನು ಸರಿಯಾಗಿ ಹೇಳ್ತಾ ಇದ್ದಾನೆ, ಹುಚ್ಚನಿದ್ದಾನ, ಇಷ್ಟೆಲ್ಲ ಬೌಡಿಗಳನ್ನು ಮುಚ್ಚಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ತಾನೇ ಒಪ್ಕೊಳ್ತಾ ಇದ್ದಾನೆ ಅಂದ ಬಳಿಕ ಇದರಲ್ಲಿ ಏನೋ ಅಡಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಸೊ ನಾವು ಒಂದು ಕೆಲಸ ಏನಪ್ಪಾ ಅಂದ್ರೆ ನಾವು ಕಾಯ್ದು ನೋಡಬೇಕು. ಇಂತಹ ಎಲ್ಲ ವಿಷಯಗಳಲ್ಲಿ ನಮ್ಮ ನಿರ್ಧಾರವನ್ನ ಕೈಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಇಲ್ಲಿ ಕಾನೂನು ಪ್ರಕಾರ ಏನು ಕ್ರಮವನ್ನ ಕೈಗೊಳ್ಳಲಾಗ್ತದೆ ಅದಕ್ಕೆ ನಾವು ನೋಡ್ಕೋತಾ ಹೋಗ್ಬೇಕಾಗತ್ತೆ. ಏನು ಸರಿ ಏನು ತಪ್ಪು ಅನ್ನೋದು ಕೊನೆಯದಾಗಿ ನಮಗೆ ಗೊತ್ತಾಗತ್ತೆ. ಸದ್ಯಕ್ಕೆ ಈಗ ಯಾರು ವಿರೋಧಿಸ್ತಾ ಇದ್ರು, ಈ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ, ಇಡೀ ರಾಜ್ಯದಲ್ಲಿ ಗಲಭೆಯನ್ನ ಎಬ್ಬಿಸಿದ್ದಾನೆ, ಈ ಕೇಸ್ನಲ್ಲಿ ಮತ್ತಷ್ಟು ಗಲಭೆಯನ್ನ ಎಬ್ಬಿಸಿದ್ದಾನೆ ಅಂತಕ್ಕಂತಹ ವಿರೋಧಗಳು ಕೇಳಿ ಬರ್ತಾ ಇದ್ವು. ಸದ್ಯಕ್ಕೆ ಆ ಎಲ್ಲ ವಿರೋಧಗಳಿಗೆ ಈಗ ಫುಲ್ ಸ್ಟಾಪ್ ಇಡಲಾಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹೌದು, SIT ಟೀಮ್ಗೂ ಕೂಡ ಈಗ ಭರವಸೆ ಉಂಟಾಗಿರುತ್ತೆ. ಯಾಕಂದ್ರೆ ಮೊದಲ 5 ಗುಂಡಿಗಳಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸಿಕ್ಕಿದ್ರಿಲ್ಲ ಅಸ್ಥಿಪಂಜರಗಳು. ಸೊ ಮೊದಲನೇ ಗುಂಡಿಯಲ್ಲಿ ಒಂದು ಫ್ಯಾನ್ ಕಾರ್ಡ್ ಸಿಗಲಾಗಿತ್ತು ಅಂತ ಹೇಳಲಾಗಿತ್ತು. ಲಕ್ಷ್ಮಿ ಎನ್ನುವಂತಹ ಮಹಿಳೆಯ ಫ್ಯಾನ್ ಕಾರ್ಡ್ ಹಾಗೂ ಬ್ಲೌಸ್ ಸಿಗಲಾಗಿತ್ತು ಅಂತಕ್ಕಂತಹ ಮಾಹಿತಿ ಸಿಕ್ಕಿತ್ತು. ಆದರೆ ಅದರ ಹಿಂದೆ ಮುಂದೆ ಆಗಿದ ತಕ್ಷಣ ಯಾವುದೇ ಬಾಡಿ ಅಸ್ಥಿಪಂಜರ ಸಿಗಲಿಲ್ಲ. ಸೊ ಕಳೆದ 6 ವರ್ಷದ ಹಿಂದೆ ಪ್ರವಾಹ ಕೂಡ ಬಂದಿತ್ತು. ಹಾಗಾಗಿ ನೇತ್ರಾವತಿ ನದಿಯ ಪಕ್ಕದಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಗುಂಡಿಗಳದವಲ್ಲ, ಆ ಗುಂಡಿಗಳಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಗೋದು ಬಹುತೇಕ ಡೌಟು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ 6ನೇ ಗುಂಡಿಯಲ್ಲಿ ಈ ಒಂದು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಈ ಅಸ್ಥಿಪಂಜರದಿಂದ ಏನೇನು ಡೀಟೇಲ್ಸ್ ಹೊರ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. FSL ಟೀಮ್ ಅದರ ಬಗ್ಗೆ ಎಲ್ಲ ತನಿಖೆಗಳನ್ನ ನಡೆಸುತ್ತೆ. ಅಲ್ಲಿ ಏನಾಗಿದೆ ಏನಿಲ್ತಕ್ಕಂಥದ್ದನ್ನ ಎಲ್ಲವೂ ಕೂಡ ಕಂಡು ಹಿಡಿಯುತ್ತೆ. ಸ್ನೇಹಿತರಲ್ಲಿ ಒಂದು ಏನಪ್ಪಾ ಅಂದ್ರೆ ನಾವೇ ಖುದ್ದಾಗಿ ಜಜ್ಮೆಂಟ್ ತೆಗೆದುಕೊಳ್ಳೋದು ಅದು ತಪ್ಪಾಗತ್ತೆ. ಕಾನೂನಿನ ಮುಖಾಂತರ ಏನು ಕ್ರಮವನ್ನ ಕೈಗೊಳ್ತಾರೆ. ಈಗ ಅನಾಮಿಕ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಆರೋಪಗಳು ಬರ್ತಾ ಇದ್ವು, ಅದೆಲ್ಲವೂ ಕೂಡ ಮುಚ್ಚಾಕುವಂತೆ ಈಗ ನೋಡಿ ಫುಲ್ ಸ್ಟಾಪ್ ಬಿತ್ತಲ್ವ. ಹಾಗೆ ಏನು ಕ್ರಮ ಕೈಗೊಳ್ಳುತ್ತೆ, ಈ ತನಿಖೆಯಲ್ಲಿ ಏನೇನು ಮುಂದುವರಿಯುತ್ತೆ, ಇನ್ನೂ ಬಹಳಷ್ಟು ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ, ಬಹಳಷ್ಟು ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ. ದಿನಕ್ಕೊಂದು ತಿರುವನ್ನ ಈ ಕೇಸ್ನಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ದಿಢೀರನೆ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಚೆನ್ನಾಗಿಲ್ಲ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಗಲಭೆಯನ್ನು ಎಬ್ಬಿಸಿಬಿಡ್ತಾರೆ. ಅದನ್ನು ನಿಜ ಅಂತ ಹೇಳ್ಬಿಟ್ಟು ಜನರು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಹಾಗೇನಿಲ್ಲ, ಅಲ್ಲಿ ಏನು ಆಗತ್ತೆ ಏನಿಲ್ಲ ಅನ್ನುವಂಥ
ಅನ್ನುವಂಥದ್ದನ್ನು SIT ಟೀಮ್ ತಾನಾಗಿನೇ ಹೊರ ಹಾಕತ್ತೆ, ಮಾಧ್ಯಮದಗಳ ಮುಂದೆ ಬಂದು ಅದರ ಬಗ್ಗೆ ತಿಳಿಸತ್ತೆ ಅಂತ SIT ಟೀಮೇ ಸ್ವತಃ ಹೇಳಾಗಿದೆ. ಹಾಗಾಗಿ ಅದು ಇದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಒಂದು ಕೇಸ್ನಲ್ಲಿ ಏನು ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಬರೀ ಕಾಯ್ದು ನೋಡಬೇಕು. ಏನು ಕನ್ಫರ್ಮ್ ಇನ್ಫಾರ್ಮೇಷನ್ ಸಿಗುತ್ತೋ ಆವಾಗ ಮಾತ್ರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈಗ ನಾವು ಏನು ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ಮಾತ್ರ ಕೊಡ್ತಾ ಇರ್ತೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ.